ಆಶಾ, ನಿಮ್ಮ ತಂದೆಯವರು ತೀರಿಕೊಂಡದ್ದಕ್ಕೆ ನೀನು ಚಿಂತೆ ಮಾಡುತ್ತೀಯಾ? ನೋಡು ಆಶಾ, ನಿಮ್ಮ ತಂದೆಯವರು ತೀರಿಕೊಂಡ ಕೊರತೆ ಒಂದನ್ನು ಬಿಟ್ಟರೆ ಇನ್ಯಾವ ಕೊರತೆಯು ನಿನಗೆ ಬರದಂತೆ ನೋಡಿಕೊಂಡು ಹೋಗಲು ನಾನಿದ್ದೇನೆ. ನೀವಷ್ಟೇ ಏಕೆ, ನಿಮ್ಮ ಅಣ್ಣನವರು ಕೂಡ ಇದ್ದಾರೆ. ಆಗ್ಲೇ ನಮ್ಮ ತಂದೆಯವರು ನಿಮ್ಮ ಅಣ್ಣನಿಗೊಂದು ಪತ್ರ ಕೊಟ್ಟು ಕಳಿಸಿದ್ದಾರೆ. ಆಶಾ, ಆ ಪತ್ರದಲ್ಲಿ ಏನಂತ ಬರೆದಿದ್ದಾರೆ? ನೋಡಿ, ಅದೇನು ಬರೆದಿದ್ದಾರೆ ಅಂತ ನಾನು ಓದಿಲ್ಲ. ಯಾಕೆಂದ್ರೆ ಅವರನ್ನು ಬಿಟ್ಟು ಬೇರೆ ಯಾರು ಓದಬಾರದೆಂದು ನಮ್ಮ ತಂದೆಯವರ ಕಟ್ಟಪ್ಪಣೆಯಾಗಿದೆ. ಅದಕ್ಕೋಸ್ಕರ ಆ ಪತ್ರ ತೆಗೆದು ಇದುವರೆಗೂ ನಾನು ಯಾವುದನ್ನು ಓದಿಲ್ಲ. ಹಾಗಾದ್ರೆ ಆಶಾ, ಆ ಪತ್ರವನ್ನು ನಾವು ಓದುವುದು ಬೇಡ. ನೋಡು, ಆ ಪತ್ರದಲ್ಲಿ ನಿಮ್ಮ ತಂದೆಯವರು ಅಣ್ಣನ ಸ್ಥಾನದಲ್ಲಿ ನಿಂತುಕೊಂಡು ನಿನ್ನ ಕಲ್ಯಾಣ ಕಾರ್ಯವೊಂದನ್ನು ಮಾಡಿ ಪುಣ್ಯ ಕಟ್ಟಿಕೋ ಎಂದು ಬರೆದಿರಬೇಕು, ಇಷ್ಟೇ. ನೋಡು ಆಶಾ, ನಾಳೆ ನಮ್ಮಣ್ಣ ಮೈಸೂರಿನಿಂದ ಬಂದ ತಕ್ಷಣ ನಮ್ಮಣ್ಣನ ಮುಂದೆ ನಮ್ಮಿಬ್ಬರ ಮದುವೆಯ ವಿಷಯ ಹೇಳಿಬಿಡುತ್ತೇನೆ. ಆಗ ನಮ್ಮಣ್ಣ ಸಂತೋಷದಿಂದ ನಮ್ಮಿಬ್ಬರ ಮದುವೆ ಮಾಡಿ ಮುಗಿಸೇ ಬಿಡುತ್ತಾನೆ. ನೀನೇನು ಅದಕ್ಕೆ ಚಿಂತೆ ಮಾಡುವ ಕಾರಣವಿಲ್ಲ ಆಶಾ, ಚಿಂತೆ ಮಾಡೋ ಕಾರಣವಿಲ್ಲ. ಒಂದು ವೇಳೆ ನಿಮ್ಮ ಅಣ್ಣನವರು ನಮ್ಮ ಮದುವೆಗೆ ಒಪ್ಪದೆ ಹೋದ್ರೆ ಅಂತ ಅಶುಭ ಮಾತನಾಡಬೇಡ ಆಶಾ. ನ್ಯಾಯ ನೀತಿ ಧರ್ಮವಿದ್ದಲ್ಲಿ ಸುಖ ತಾನಾಗೇ ಹರಿಸಿ ಬರುತ್ತದೆ. ನೋಡಿ, ಆ ಸುಖದ ಸುಪ್ಪತ್ತಿಗೆಯಲ್ಲಿ ನಾನು ರಾಣಿ, ನೀವು ರಾಜ ಆಗಿ ಮೆರೆಯಬೇಕೆಂಬುದೇ ನನ್ನ ಆಸೆ. ಆ ದಿನಕ್ಕೋಸ್ಕರ ನನ್ನ ಮನ ಎಷ್ಟೊಂದು ಕಾತುರದಿಂದ ಕಾಯ್ತಿದೆ. ಆಶಾ, ಪ್ರೀತಿ ಎಂಬ ಗೊತ್ತಿಲ್ಲದ ಈ ಬರಡಾದ ಭೂಮಿಯಲ್ಲಿ ಪ್ರಪ್ರಥಮವಾಗಿ ನೀನು ಬಂದು ಪ್ರೀತಿಯ ಬೀಜವನ್ನು ಬಿತ್ತಿದವಳು ನೀನು. ಈಗ ಬೀಜ ಮೊಳಕೆ ಒಡೆದು ಸಸಿಯಾಗುವ ಸಮಯದಲ್ಲಿ ಅದಕ್ಕೆ ನಿನ್ನ ಪ್ರೀತಿಯ ಪನ್ನೀರನ್ನೇ ಸುರಿವಿ ಆ ಬಳ್ಳಿ ಹಬ್ಬುವಂತೆ ಮಾಡಿದವಳು ನೀನು. ಈಗ ಆ ಬಳ್ಳಿಗಳ ತುಂಬೆಲ್ಲ ಹೂಗಳು ಅಲರಿ ಗಮಗಮಿಸಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುವ ಪವಿತ್ರ ಪ್ರೇಮಿಗಳು ನಾವಿಬ್ಬರು. ನೋಡಿ, ನಮ್ಮಿಬ್ಬರ ಪ್ರೀತಿ ಹೀಗೆ ಇರಬೇಕು ಅಂತ ನಾನು ಆ ದೇವರೆಲ್ಲ ಎಷ್ಟು ಮೊರೆ ಹೋಗಿದ್ದೇನೆ ಗೊತ್ತಾ? ಆಶಾ, ಆ ನಿನ್ನ ಮೊರೆಯನ್ನೇ ಕೇಳಿ ಆ ದೇವರು ನಿನಗೆ ತಕ್ಕ ವರವನ್ನೇ ಜೋಡಿ ಮಾಡಿದ್ದಾನೆ. ನನಗೆ ತಕ್ಕ ವರ ನೀವು ಅಂತ ಯಾರು ಹೇಳಿದ್ರು ನಿಮಗೆ? ನಾನು ಮತ್ತು ನನ್ನ ಮನ. ನಾವಿಬ್ರು ಹೇಳಿದ್ರೆ ಸಾಲದು. ನಾವು ಜೊತೆಯಾಗಿ ಕೈ ಕೈ ಹಿಡಿದುಕೊಂಡು ಹೊರಗಡೆ ಹೊರಟಾಗ ನೋಡಿದ ಜನ ಅನ್ಬೇಕು ಇವರಿಬ್ಬರು ತಕ್ಕ ವರ ಅಂತ. ಆವಾಗ ಗೊತ್ತಾಗುತ್ತದೆ ನಮ್ಮಿಬ್ಬರ ಜೋಡಿ ಹೇಗಿದೆ ಅಂತ. ಲೇ ಆಶಾ, ನಾವು ಮದುವೆ ಮಾಡಿಕೊಳ್ಳೋದು 4 ಜನರನ್ನು ಒಪ್ಪಿಸುವುದಕ್ಕಾಗಿ ಅಲ್ಲ, ನಾವಿಬ್ಬರು ಜೋಡು ಜೀವಿಗಳಾಗಿ ಜೀವನ ಸಾಗಿಸುವುದಕ್ಕಾಗಿ. ನೋಡುವ ಆಶಾ, ನನಗಿನ್ನು ಟೈಮ್ ಆಯಿತು, ನಾನು ಫ್ಯಾಕ್ಟ್ರಿಗೆ ಹೋಗಿ ಬರ್ತೇನೆ, ನೀನಿನ್ನು ಮನೆಗೆ ನಡೆ. ಹೋಗಿಯಪ್ಪ, ನನ್ನ ಬಗ್ಗೆ ನಿಮಗೆ ಪ್ರೀತಿನೇ ಇಲ್ಲ. ಬರೀ ಯಾವಾಗ ನೋಡಿದ್ರು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂತಾನೆ ಇರ್ತೀರ. ಇದೇನು ಆಶಾ, ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆಯಲ್ಲ ಆಶಾ, ನೀನು ಹೀಗೆ ಹತ್ತು ಬಿಟ್ರೆ ನಾನು ನಿನ್ನ ಕಣ್ಣೀರಿನ ಮುತ್ತಿನ ಮೇಲೆ ಓಡಾಡಬೇಕಾಗುತ್ತದೆ. ಆಶಾ, ಏಕೋ ಇದ್ದಕ್ಕಿದ್ದಂತೆ ಈ ನಿನ್ನ ಮುಖ ಬಾಡಿ ಹೋಯ್ತಲ್ಲ, ಯಾಕೆ? ರವಿ ಆಗಮನದಿಂದ ಕಮಲ ಪುಷ್ಪದಂತೆ ಅರಳಬೇಕಾದ ನಾವು ನೀವು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ನನ್ಗೆ ಯಾಕೋ ತುಂಬಾ ಬೇಜಾರಾಯ್ತು ಅಷ್ಟೇ. ಓಹೋ, ಸದಾ ಈ ರವಿಯ ಜೊತೆ ನಗು ನಗುತ್ತಾ ಇರಬೇಕೆನ್ನುವುದೇ ಈ ಮಹಾರಾಣಿಯವರ ಆಸೆನೋ? ಹೌದು ಮಹಾರಾಜ.